ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರೇಕ್ಷಕರು ಸಿನಿಮಾದ ಕಡೆಗೆ ಬರ್ತಾ ಇಲ್ಲ. OTTಗಳಾಗಿರುವ ಕಾರಣದಿಂದಾಗಿ, ಆನ್ಲೈನ್ ಆಗಿರುವ ಕಾರಣದಿಂದಾಗಿ, ಯೂಟ್ಯೂಬ್ಗಳಾಗಿರುವ ಕಾರಣದಿಂದಾಗಿ ಎಲ್ಲರೂ ತಮಗೆ ಬೇಕಾಗಿರ್ತಕ್ಕಂತಹ ಚಿತ್ರವನ್ನ ತಮಗೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿಯೇ ಅವರು ಇದ್ದಲ್ಲಿಯೇ ನೋಡ್ತಾ ಇದ್ದಾರೆ. ಪ್ರೇಕ್ಷಕರನ್ನ ಸಿನಿಮಾದ ಕಡೆಗೆ ಕರೆತರುವಂತಹ ಕೆಲಸವನ್ನ ಅಥವಾ ಆ ಒಂದು ಕೆಲಸದಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲಿ ಸಿನಿಮಾ ರಂಗ ಇವತ್ತು ವಿಫಲವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿರ್ಬೇಕಾದ್ರೆ ಇಡೀ ವಿಶ್ವದಾದ್ಯಂತ ಯಾವುದೋ ಒಂದು ಚಿತ್ರದ ಬಗ್ಗೆ ಜನರು ಬೆರಳೆತ್ತಿ ತೋರಿಸ್ತಾರೆ, ಯಾವುದೋ ಒಂದು ಚಿತ್ರದ ಬಗ್ಗೆ ಜನರು ಮಾತಾಡ್ತಾರೆ, ಯಾವುದೋ ಒಂದು ಚಿತ್ರದ ಬಗ್ಗೆ ಜನರು ತಮ್ಮ ಮುಕ್ತವಾಗಿರ್ತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸಾಧ್ಯವಾಗಿರ್ತಕ್ಕಂಥದ್ದು. ಆಫ್ಟರ್ KGF 1, KGF 2 ಜೊತೆಗೆ ಕಾಂತಾರ ಏನು ಬಂದಿತ್ತಲ್ಲ, ಕಾಂತಾರ 2. ಸೊ ಆ ಒಂದು ಕಾಂತಾರ 2 ಆಗಿರ್ಬೋದು ಇಡೀ ವಿಶ್ವದಾದ್ಯಂತ ನಮ್ಮ ಕನ್ನಡ ಇಂಡಸ್ಟ್ರಿಯ ಕಡೆಗೆ, ಭಾರತೀಯ ಚಿತ್ರರಂಗದ ಕಡೆಗೆ ಬೆರಗಾಗಿ ನೋಡುವಂತೆ ಮಾಡಿತ್ತು. ನಟನೆಯ ಮುಖಾಂತರ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ತೋರಿಸಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಶೈಲಿಗಳಲ್ಲಾಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಲ್ಲಾಗಿರ್ಬೋದು ಇವತ್ತು ಅತ್ಯಂತ ಜನಮೆಚ್ಚುಗೆಯನ್ನು ಪಡೆದಿರ್ತಕ್ಕಂತಹ ಸಿನಿಮಾಗಳ ಪೈಕಿ ನಮ್ಮ ಕಾಂತಾರ ಚಿತ್ರವೂ ಕೂಡ ಮೊದಲ ಸ್ಥಾನದಲ್ಲಿ ಇರ್ತದೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇವತ್ತು ನಮ್ಮ ಕಾಂತಾರ ಚಿತ್ರವನ್ನ ಈ ವಿಶ್ವದಾದ್ಯಂತ ಜನರು ಕೊಂಡಾಡ್ತಾ ಇದ್ದಾರೆ. ಬಿಕಾಸ್ ಆ ಕಾಂತಾರ ಅನ್ನುವಂತಹ ಶಕ್ತಿ ಏನಿದೆ, ಆ ದೈವ ಏನಿದೆ, ಆ ದೈವತ್ವ ಏನಿದೆ, ಅಲ್ಲಿ ಸಂಸ್ಕೃತಿ ಏನಿದೆ, ಸಂಪ್ರದಾಯ ಏನಿದೆ, ನಮ್ಮ ಭಾರತದ ಕಲ್ಚರ್, ನಮ್ಮ ಕರ್ನಾಟಕದ ಕಲ್ಚರ್, ಅದರಲ್ಲೂ ಕೂಡ ತುಳುನಾಡಿನ ಕಲ್ಚರನ್ನು ಇಡೀ ವಿಶ್ವದಾದ್ಯಂತ ಪ್ರಸಾರ ಮಾಡುವಂತಹ ಕೆಲಸವನ್ನು ಇವತ್ತು ರಿಷಬ್ ಶೆಟ್ಟಿ ಅವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಡೀ ಯಾವುದೇ ಒಂದು ನಾಟ್ ಓನ್ಲಿ ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂತಾರ ಚಿತ್ರವನ್ನು ನೋಡಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಮೆಚ್ಚುಗೆ ಆಗ್ತಾ ಇದೆ ಈ ಮೂವಿ. ಯಾವುದರಲ್ಲೂ ಕೂಡ ಡಿಸಪಾಯಿಂಟ್ ಅನ್ನೋ ನಿಟ್ಟಿನಲ್ಲಿ ನಿಮಗೆ ಎಲ್ಲೂ ಕೂಡ ಒಂದು ಸೀನಲ್ಲೂ ಕೂಡ ಮಾಡಲ್ಲ. ಸೊ ಅಷ್ಟು ಕ್ಲಿಯರ್ ಕಟ್ಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ಇಡೀ ಸಿನಿಮಾವನ್ನು ಕಟ್ಕೊಡುವಂತಹ ಕೆಲಸವನ್ನು ಹೊಂಬಾಳೆ ಫಿಲ್ಮ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ಅಭಿನಯವನ್ನು ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ಆ್ಯಕ್ಟರ್ಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನು ಪರಕಾಯ ಪ್ರವೇಶವನ್ನು ಮಾಡಿ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಕ್ಕಂಥದ್ದು. ನಾಯಕಿ ನಟಿಯಾಗಿರ್ತಕ್ಕಂತಹ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ನಾಯಕ ನಟನಾಗಿರ್ತಕ್ಕಂತಹ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು ಅಮೇಝಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಚಾಪ್ಟರ್ 2 ಬಂದಾಗ ನಮಗೆ 1-2-3 ಸೀನ್ಗಳಲ್ಲಿ ಮಾತ್ರ ಗೂಸ್ ಬಂಪ್ಸ್ ಬರುವಂತಹ ನಿಟ್ಟಿನಲ್ಲಿ ಸೀನ್ಗಳಿರ್ತಿದ್ವು. ಬಟ್ ಆದರೆ ಈ ಮೂವಿಯಲ್ಲಿ ಅಂದರೆ ಕಾಂತಾರ ಚಾಪ್ಟರ್ 1ನಲ್ಲಿ ನಿಮಗೆ ಅದೆಷ್ಟು ಬಾರಿ ಗೂಸ್ ಬಂಪ್ಸ್ ಬರುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಅಷ್ಟು ಕ್ಲಿಯರ್ ಕಟ್ಟಾಗಿ ಆ ಒಂದು ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು. ಯಾರು ದೈವಾರಾಧನೆಯನ್ನು ಮಾಡ್ತಾರೆ, ಯಾರು ದೈವದ ಮೇಲೆ ಆಸಕ್ತಿಯನ್ನು, ಯಾರು ದೈವದ ಮೇಲೆ ಭಕ್ತಿಯನ್ನು ಹೊಂದಿರ್ತಾರೆ ಅಂಥವರಿಗೆ ಈ ಒಂದು ಸಿನಿಮಾ ಮತ್ತಷ್ಟು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡ್ತದೆ. ಇವತ್ತು ಕಾಂತಾರ ಸಿನಿಮಾವನ್ನು ನಾಟ್ ಓನ್ಲಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ನಮ್ಮ ಕಾಂತಾರ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, VFX ಆಗಿರ್ಬೋದು, ಟೋಟಲಿ ಈ ಸಿನಿಮಾಗೆ 100 ಕೋಟಿ ಬಜೆಟಲ್ಲಿ ರೆಡಿಯಾಗಿದೆ ಅಂತಂದರೂ ಕೂಡ ಬಹುಶಃ ನಿಮಗೆ 100 ಕೋಟಿ ಏನಕ್ಕೆ ಖರ್ಚು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಬರಲ್ಲ ಲೆಕ್ಕಕ್ಕೆ. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಸಿನಿಮಾವನ್ನು ಪೂರ್ತಿ ಪ್ರಮಾಣದಲ್ಲಿ ಕೊಟ್ಕೊಡುವಂಥ ಕೆಲಸವನ್ನು ಇವತ್ತು ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಟೀಮ್ ಮಾಡಿದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕನ್ನಡ ಸಿನಿಮಾ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಸಣ್ಣ ಪುಟ್ಟ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು ಮಾತನಾಡುವಂಥದ್ದು ಒಂದು ಜಾಯಮಾನದಲ್ಲಿ ಇತ್ತು. ಆದರೆ ಈಗ ಎಲ್ಲವೂ ಕೂಡ ರಿವರ್ಸ್ ಆಗ್ತಾ ಇದೆ. ಇಲ್ಲಿ ಕಾಂತಾರ ಚಿತ್ರ ಅನ್ನುವಂಥದ್ದು ಕೇವಲ ಬಜೆಟಲ್ಲಿ 100 ಕೋಟಿ ಆಗಿದ್ರೂ ಕೂಡ ಅದು ಗಳಿಸುವಂಥದ್ದು ಅಥವಾ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಬೇರೆ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ದುಪ್ಪಟ್ಟು ಅಂತಾನೆ ಹೇಳ್ಬೋದು. ಅಂದರೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರೆವಿನ್ಯೂ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಕಾಂತಾರ ಚಾಪ್ಟರ್ 2 ಇಂದ ಕಾಂತಾರ ಚಾಪ್ಟರ್ 1 ಜಾಸ್ತಿ ಪ್ರಮಾಣದಲ್ಲಿ ದುಪ್ಪಟ್ಟು ವೆಚ್ಚವಾದರೂ ಕೂಡ ಆ ದುಪ್ಪಟ್ಟು ವೆಚ್ಚಕ್ಕೆ ಯಾವ ಕಾರಣ ಇರ್ಬೋದು ಅನ್ನೋದು ನಿಮಗೆ ಮೂವಿ ನೋಡಿದಾಗ ಗೊತ್ತಾಗ್ತದೆ. ಪ್ರತಿಯೊಂದೊಂದು ಫ್ರೇಮಲ್ಲೂ ಕೂಡ ಆ ಒಂದು ವೆಚ್ಚ ಕಾಣ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾವನ್ನು ಪೂರ್ತಿ ಪ್ರಮಾಣದಲ್ಲಿ ತೆರೆಗೆ ತರುವಂತಹ ಕೆಲಸವನ್ನು ಇಡೀ ಕಾಂತಾರ ಟೀಮ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ರುಕ್ಮಿಣಿ ವಸಂತ್ ಅವರ ಒಂದು ಟ್ವಿಸ್ಟ್ ಇದೆ ಆ ಕಥೆಯಲ್ಲಿ. ಆ ಟ್ವಿಸ್ಟು ನಿಮ್ಮನ್ನು ಮತ್ತಷ್ಟು ಮೂವಿನ ಪೂರ್ತಿ ನೋಡೋವರೆಗೆ ನಿಮಗೆ ಥಿಯೇಟರಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸನ್ನು ಕೊಡ್ತದೆ. ಸಾಕಷ್ಟು ಮೂವಿಗಳನ್ನು ನೋಡ್ತೇನೆ, ಬಟ್ ಆದರೆ ಈ ಒಂದು ಮೂವಿ ನೋಡಿದಾಗ ಆಗಿರ್ತಕ್ಕಂತಹ ಎಕ್ಸ್ಪೀರಿಯನ್ಸು ನನಗೆ ಬೇರೆ ಯಾವ ಮೂವಿಯಲ್ಲಿಯೂ ಕೂಡ
ಕೂಡ ಆಗಿಲ್ಲ. ಅದಂತೂ ಸತ್ಯ. ಯಾವ ಸಿನಿಮಾ ರಂಗ, ಯಾವ ಜನ ಕಾಂತಾರ ಮೂವಿಯನ್ನು ಬಾಯ್ಕಾಟ್ ಮಾಡಬೇಕು, ಅದನ್ನು ಬ್ಯಾನ್ ಮಾಡಬೇಕು, ಇಲ್ಲಿ ಬಿಡುಗಡೆ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಸ್ಟಾರ್ಟಿಂಗಲ್ಲಿ ಮಾಡಿದ್ರು, ಅವರೇ ಇವತ್ತು ಅದನ್ನು ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಕಂಟೆಂಟ್. ಆ ಕಂಟೆಂಟು ಸರಿಯಾಗಿತ್ತು, ಜೊತೆಗೆ ಜನರ ಬೆಂಬಲ ಇತ್ತು, ದೇವರ ಆಶೀರ್ವಾದ ಇತ್ತು ಅಂತಂದರೆ ಯಾವ ವಿಘ್ನವೂ ಬಂದರೂ ಕೂಡ ಏನೂ ಮಾಡಲಿಕ್ಕಾಗಲ್ಲ ಅನ್ನೋದಕ್ಕೆ ನಮ್ಮ ಕಾಂತಾರ ಚಾಪ್ಟರ್ 1 ಉದಾಹರಣೆ. ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡುವಂತಹ ಕೆಲಸವನ್ನು ಇವತ್ತು ನಮ್ಮ ಕಾಂತಾರ ಟೀಮ್ ಮಾಡಿರ್ತಕ್ಕಂಥದ್ದು. ಅಷ್ಟು ಅಚ್ಚುಕಟ್ಟಾಗಿದೆ. ನಾನು ಕೇಳ್ತಾ ಇದ್ದೆ, ಬಹಳಷ್ಟು ಕಡೆ ಈಗಿನವರೆಗೂ ಕೂಡ ಕಾಂತಾರ ಟಿಕೆಟ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನನ್ನ ಫ್ರೆಂಡ್ಸೇ ಕೂಡ ಸಾಕಷ್ಟು ಬಾರಿ ಥಿಯೇಟರ್ಗೆ ಹೋಗಿ ಟಿಕೆಟ್ ಸಿಗದೆ ಬಂದಿರತಕ್ಕಂತಹ ಉದಾಹರಣೆ ಇದೆ. 4-5 ದಿವಸಗಳಿಂದ ಸಿನಿಮಾ ಸ್ಟಾರ್ಟ್ ಆಗಿ ಇವತ್ತಿನವರೆಗೂ ಕೂಡ ಸ್ಟಿಲ್ ಅವರಿಗೆ ಟಿಕೆಟ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಇವತ್ತು ಕಾಂತಾರ ಸಿನಿಮಾ ಜನರ ಮೆಚ್ಚುಗೆಯನ್ನು ಪಡೆದಿರತಕ್ಕಂಥದ್ದು, ಜನರು ಅಷ್ಟು ಹಾಡಿ ಹೊಗಳ್ತಾ ಇರ್ತಕ್ಕಂಥದ್ದು, ಜನರು ಇವತ್ತು ಆ ಒಂದು ಚಿತ್ರವನ್ನು ಮೆಚ್ಚಿಕೊಂಡಿರ್ತಕ್ಕಂತಹ ರೀತಿಯನ್ನು ನಮಗೆ ವ್ಯಕ್ತಪಡಿಸ್ತಾ ಇದೆ. ಸೊ ಇದಾಗಿತ್ತು ಕಾಂತಾರ ಮೂವಿಯನ್ನು ನೋಡಿ ನನಗೆ ಅನಿಸಿರ್ತಕ್ಕಂತಹ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಈ ರಿವ್ಯೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ.